ಹಾಕಂಗಿದ್ರು ನಮ್ಮ ಓಟ್ ಹಾಕಿ ಇಲ್ಲಾಂದ್ರೆ ಬಿಜೆಪಿಗೆ ಹಾಕಿ ಅಂತ ಟಿಎಂಸಿಗೆ ಹಾಕ್ಬೇಡಿ. ಇನ್ನೆಷ್ಟರ ಮಟ್ಟಿಗೆ ದೀದಿ ಮೇಲೆ ಕೋಪ ಇರ್ಬೇಕು ಅವ್ರಿಗೆ. ಹೌದು ಹೌದು. ಬಸವರಾಜ ಬೊಮ್ಮಾಯಿ ಅವರಿಗೆ ಹಿನ್ನಡೆ ಆಗ್ತಾ ಇದೆಯಂತೆ. ಬಹುಶಃ ಆನಂದ್ ಗರ್ದೇವ್ರ ಮಠ ಅವರು ಮುನ್ನಡೆ ಸಾಧಿಸ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಹಾವೇರಿಯಲ್ಲಿ ಹಿನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಇದು ಆರಂಭಿಕ ಹಿನ್ನಡೆ ಇರಬಹುದು. ನಂತರ ಅಂತ ನಾವು ಎಷ್ಟೆಷ್ಟು ವೋಟಿಂಗ್ ಆಗಿದೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಬಸವರಾಜ ಬೊಮ್ಮಾಯಿ ಅವರಿಗೆ ಹಿನ್ನಡೆ ಆಗ್ತಾ ಇರುವಂತದ್ದು ಇದು ಮುಂದೆ ಇದ್ಯಾವ ಈ ಟ್ರೆಂಡ್ ಮುಂದುವರ್ಕೊಂಡು ಹೋಗುತ್ತಾ ನಾವು ನೋಡ್ಬೇಕಿದೆ. ರಾಜ್ಯದ 3 ಮಾಜಿ ಮುಖ್ಯಮಂತ್ರಿಗಳ ಪೈಕಿ ಈ ಬಾರಿ ಕಂಟೆಸ್ಟ್ ಮಾಡಿರುವಂತವರಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಒಬ್ರು. ಬಸವರಾಜ್ ಆಮೇಲೆ ಇನ್ನೊಂದು ವಿಚಾರ ಅಂತಾನೆ ಅವರು ಶಿಗ್ಗಾವಿಯಿಂದ ಗೆದ್ದು ಬಂದಿದ್ದಾರೆ ವಿಧಾನ. ಸುಷ್ಮಾ ಮನೆ ಹೇಗಿದ್ಯೆ? ಕೊಳೆ ಭರಿತಾನೆಲ್ಲ. ನೀವು ಫ್ಲೋರೋಮಾ ಉಪಯೋಗಿಸಿದ್ರಾ? ಫ್ಲೋರೋಮಾ ಇದರಲ್ಲಿನ ನಿಂಬೆಯ ಕಣಗಳು ಮನೆ ತುಂಬಾ ಸುವಾಸನೆ ಬೀರುತ್ತೆ. ಫ್ಲೋರೋಮಾ 25 ವರ್ಷಗಳ ಬಂದ ಮನೆಯೂ ಚಂದ. ನಮ್ಮ ಆಯ್ಕೆ ಫ್ಲೋರೋಮಾ. ನಿಮ್ದು? ವಿಧಾನಸಭಾ ಚುನಾವಣೆಯಲ್ಲಿ ಅರೆ ವಿಪರ್ಯಾಸ ನೋಡಿ, ಅವ್ರು ಹಾವೇರಿ ಅವ್ರು ನಿಂತಿರುವಂತ ಕ್ಷೇತ್ರಕ್ಕೆ ಶಿಗ್ಗಾವಿ ಬರೋಲ್ಲ, ಅದು ಧಾರವಾಡಕ್ಕೆ ಹೋಗುತ್ತೆ. ಹಂಗಾಗಿ ಅದು ಕೂಡ ಒಂದ್ ಹಂತದಲ್ಲಿ ಸ್ವಲ್ಪ ಹಿನ್ನಡೆನೆ ಅವರಿಗೆ. ಯಾವುದು ಈ ಹಾವೇರಿ ವಿಚಾರವಾಗಿ ನಾವು ಬಸವರಾಜ ಬೊಮ್ಮಾಯಿ ಅವರ ಸಂಗತಿ ಮಾತನಾಡಿದಂತ ಸಂದರ್ಭದಲ್ಲಿ. ಬಟ್ ಇನ್ನೊಂದು ಸಂಗತಿ ಅಂತ ಅಂದ್ರೆ ಇರೋ 8 ಕ್ಷೇತ್ರದಲ್ಲಿ 7 ಕಾಂಗ್ರೆಸ್ಸೇ ಇರೋದು ಹಾವೇರಿಗೆ ಸಂಬಂಧಪಟ್ಟಂಗೆ. ಮೈಸೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಯದುವೀರ್ ಅವರಿಗೆ ಆರಂಭಿಕ ಮುನ್ನಡೆ. ಯದುವೀರ್ ಅವರು ಆರಂಭಿಕ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಮೈಸೂರಿಗೆ ಸಂಬಂಧಪಟ್ಟ ಹಾಗೆ ಲಕ್ಷ್ಮಣ್ ಕಾಂಗ್ರೆಸ್ನ ವಕ್ತಾರರು ಕೂಡ ಆಗಿದ್ದಂತವರು ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಮೈಸೂರಿಗೆ ಸಂಬಂಧಪಟ್ಟಂಗೆ ಯದುವೀರ್ ಒಡೆಯರ್ ಅವರು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ರಾಯಚೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಯಾರು? ಕುಮಾರ್ ನಾಯ್ಕ್, IAS ಅಧಿಕಾರಿಯಾಗಿದ್ದಂತವರು. ರಾಯಚೂರಿನಲ್ಲೂ ಕೂಡ 1999ರಿಂದ 2002 ತನಕ DC ಆಗಿದ್ದಂತವರು. ಇಲ್ಲಿ ಬೆಂಗಳೂರಿನ BBMPಯಲ್ಲೂ ಕೂಡ ಕಾರ್ಯನಿರ್ವಹಿಸಿದಂತವರು ಕುಮಾರ್ ನಾಯ್ಕ್. ಸೊ ಅವರು ಮುನ್ನಡೆಯನ್ನ ರಾಯಚೂರಿನಲ್ಲಿ ಸಾಧಿಸ್ತಾ ಇದ್ದಾರೆ. ಅಲ್ಲಿ BV ನಾಯ್ಕ್ ಮತ್ತೆ ಅಮರೇಶ್ವರ್ ನಾಯ್ಕ್ ನಡುವೆ ಟಿಕೆಟ್ಗಾಗಿ ಸ್ವಲ್ಪ ಫೈಟ್ ಇತ್ತು ರಾಯಚೂರಿನಲ್ಲಿ. ಅದೇನಾದ್ರು ಎಫೆಕ್ಟ್ ಆಗಿದೆಯಾ ನೋಡ್ಬೇಕಿದೆ. ಸರಳ ಬಹುಮತದ ಕಡೆಗೆ NDA ಒಕ್ಕೂಟ ಸಾಕ್ತಾ ಇದೆ. 270 ಮ್ಯಾಜಿಕ್ ನಂಬರ್ 272 ಆಲ್ಮೋಸ್ಟ್ ಹತ್ತತ್ರ ಹೋಗಿದ್ದಾರೆ. ಮುನ್ನಡೆ ವಿಚಾರ ಬಂದಂತ ಸಂದರ್ಭದಲ್ಲಿ ಬಿಹಾರದಲ್ಲಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಗೆ ಮುನ್ನಡೆ ಸಿಗ್ತಾ ಇದೆ. ಪೂರ್ಣಿಯಾ ಕ್ಷೇತ್ರದ ಅಭ್ಯರ್ಥಿ ಪಪ್ಪು ಯಾದವ್ ಟಿಕೆಟ್ ಅವ್ರಿಗೆ ಸಿಕ್ಕಿರಲಿಲ್ಲ. ಈ ಸಲ ಬಂಡಾಯವಾಗಿ ಕಂಟೆಸ್ಟ್ ಮಾಡಿದ್ರು. ಸೊ ಅವರು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಈ ಮೈತ್ರಿ ಕಾರಣದಿಂದಾಗಿ ಸ್ವಲ್ಪ ಗೊಂದಲ ಉಂಟಾಗಿತ್ತು. RJD ಜೊತೆಗೆ ಕಾಂಗ್ರೆಸ್ನ ನಡುವೆ ಯಾರಿಗೆ ಟಿಕೆಟ್, ಯಾವ ಕ್ಷೇತ್ರ ಯಾರಿಗೆ ಅನ್ನುವಂತ ವಿಚಾರದಲ್ಲಿ ಈ ಸಂದರ್ಭದಲ್ಲಿ ಪಪ್ಪು ಯಾದವ್ ಅವರಿಗೆ ಟಿಕೆಟ್ ಸಿಕ್ಕಿರಲಿಲ್ಲ. ಈಗ ಅವರು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಾನ್ಸುರಿ ಸ್ವರಾಜ್ ನವದೆಹಲಿಯಲ್ಲಿ ಸುಷ್ಮಾ ಸ್ವರಾಜ್ ಅವ್ರ ಪುತ್ರಿ ಅವ್ರಿಗೆ ಹಿನ್ನಡೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಾನ್ಸುರಿ ಸ್ವರಾಜ್ ಅವರನ್ನ ಈ ಬಾರಿ ಚುನಾವಣಾ ಅಖಾಡಕ್ಕೆ ಕರೆತರಲಾಗಿತ್ತು. ಈಗ ಅವರಿಗೆ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಬಾನ್ಸುರಿ ಸ್ವರಾಜ್ಗೆ. ಬಹಳ ಗಮನಿಸಬೇಕಾದಂತ ಸಂಗತಿ ಇದು. ಬಾನ್ಸುರಿ ಸ್ವರಾಜ್ ಈ ಬಾರಿ ಗೆಲ್ತಾರೆ ಅನ್ನುವಂತ ಮಾತುಗಳಿತ್ತು. ಜೊತೆಗೆ ಏನಂದ್ರೆ ಭರವಸೆಯ ರಾಜಕಾರಣಿ ಆಗಬಹುದು ಅಂತ ಅವ್ರ ತಾಯಿ ರೀತಿಯಲ್ಲಿ. ಹೌದು, ಬಾನ್ಸುರಿ ಸ್ವರಾಜ್ ಅವರಿಗೆ ಈಗ ಹಿನ್ನಡೆ. ಬಿಜೆಪಿ ಅಭ್ಯರ್ಥಿ ಬಾನ್ಸುರಿ ಸ್ವರಾಜ್ ಹಿನ್ನಡೆಯನ್ನು ಕಾಣ್ತಾ ಇದ್ದಾರೆ. ಓವರ್ ಆಲ್ NDA 270 ಕ್ಷೇತ್ರಗಳಲ್ಲಿ ಮುನ್ನಡೆ. ಸರಳ ಬಹುಮತದ ಕಡೆಗೆ 128 ಕ್ಷೇತ್ರಗಳಲ್ಲಿ ಇಂಡಿ ಮೈತ್ರಿಕೂಟ, ಇನ್ನು ಪಕ್ಷೇತರರು ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿಯವರು 52 ಕ್ಷೇತ್ರಗಳಲ್ಲಿ. ನವದೆಹಲಿಯಲ್ಲಿ ಬಾನ್ಸುರಿ ಸ್ವರಾಜ್ ಹಿನ್ನಡೆಯನ್ನ ನೋಡ್ತಾ ಇದ್ದಾರೆ. ಇನ್ನು ದೆಹಲಿಯ ಈಶಾನ್ಯದಲ್ಲಿ ಮನೋಜ್ ತಿವಾರಿ ಹಿನ್ನಡೆ. ದೆಹಲಿ ಈ ಬಾರಿ ಯಾವ ರೀತಿ ರಿಸಲ್ಟ್ ಕೊಡುತ್ತೆ ನೋಡಬೇಕು. ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಅಲ್ಪ ಮತಗಳ ಮುನ್ನಡೆ. ನಾನು ಹೇಳ್ತಾ ಇದ್ದೆ, ಅವರ ಮೊದಲ ಚುನಾವಣೆಯನ್ನೇ 80,000 ಮತಗಳ ಅಂತರದಿಂದ ಗೆದ್ದಿದ್ದು. ಅದಾದ ಮೇಲೆ 1 ಲಕ್ಷ, ಅದಾದ್ಮೇಲೆ 1 ಲಕ್ಷ ಚಿಲ್ಲರ. ಕಳೆದ ಬಾರಿ ಅಂತವರು 2,10,000. ವಿನೋದ್ ಅಸೂಟಿ ಎದುರುಗಡೆಗೆ ಅಲ್ಪ ಮತಗಳ ಮುನ್ನಡೆ. ದೆಹಲಿಯ 3 ಕ್ಷೇತ್ರಗಳಲ್ಲಿ ಈಗ ನೋಡಿ, 7ರಿಂದ 3 ಕ್ಷೇತ್ರಗಳಲ್ಲಿ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಗಳು, ಇನ್ನು 3 ಕ್ಷೇತ್ರಗಳಲ್ಲಿ NDA ಅಭ್ಯರ್ಥಿಗಳು. ಸೊ ಇದು ಸಂಗತಿ ನಾವು ನೋಡ್ತಾ ಇದ್ದೀವಿ. ಎಲ್ಲೆಲ್ಲಿ ಯಾರ್ಯಾರ ಮುನ್ನಡೆಯನ್ನು ನೋಡ್ತಾ ಇದ್ದಾರೆ. NDA 270 ಕ್ಷೇತ್ರಗಳಲ್ಲಿ ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಮುನ್ನಡೆ. 16,446 ಮತಗಳಿಂದ ಸುನಿಲ್ ಬೋಸ್ ಮುನ್ನಡೆಯನ್ನು ನೋಡ್ತಾ ಇದ್ದಾರೆ. 60,649 ಮತಗಳು ಅವರಿಗೆ ಬಂದಿವೆ. ಬಿಜೆಪಿ ಅಭ್ಯರ್ಥಿ ಬಾಲರಾಜು ಹಿನ್ನಡೆಯನ್ನ ಕಂಡಿದ್ದಾರೆ. 44,203 ಮತಗಳು ಬಾಲರಾಜು ಬಿದ್ದಿವೆ. ದೆಹಲಿಯ 3 ಕ್ಷೇತ್ರಗಳಲ್ಲಿ ಇಂಡಿಯಾ ಒಕ್ಕೂಟ ಮುನ್ನಡೆಯನ್ನು ನೋಡ್ತಾ ಇದೆ.
ನವದೆಹಲಿ ಕ್ಷೇತ್ರದಲ್ಲಿ ಆಪ್ ಅಭ್ಯರ್ಥಿ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸುಷ್ಮಾ ಸ್ವರಾಜ್ ಅವರ ಪುತ್ರಿ, ವಕೀಲರು ಕೂಡ ಆಗಿರುವಂತಹ ಬಾನ್ಸುರಿ ಸ್ವರಾಜ್ ಹಿನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ದೆಹಲಿಯ ಈಶಾನ್ಯಲ್ಲಿ ಮನೋಜ್ ತಿವಾರಿ ಅವರಿಗೇನೆ ಹಿನ್ನಡೆ ಆಗಿದೆ. ಬಿಜೆಪಿಯನ್ನ ಮುಂದೆ ನಿಂತು ಅಲ್ಲಿ ಮುನ್ನಡೆಸ್ತಾ ಇರುವಂತವ್ರು ಮನೋಜ್ ತಿವಾರಿ ಅವರಿಗೆ ಹಿನ್ನಡೆ ಆಗಿದೆ. 674 ಮತಗಳ ಅಲ್ಪ ಮುನ್ನಡೆಯನ್ನ ಆರಂಭಿಕ ಹಂತದಲ್ಲಿ ಉಮೇಶ್ ಜಾಧವ್ ಅವರು ಸಾಧಿಸಿದ್ದಾರೆ. ಖರ್ಗೆ ಅವರ ಅಳಿಯ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ಅವರಿಗೆ ಆರಂಭಿಕ ಹಿನ್ನಡೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.